ನಮಸ್ಕಾರ, ನಾನು ಸೌಮ್ಯ ಮಳಲಿ. ಸಂಪುಟ ಇನ್ ಅಂಡ್ ಔಟ್ ಬೆಳಗಾವಿ ಸಸ್ಪೆನ್ಸ್ ಮೀಟಿಂಗ್. ನಿಗಮ ನಾಯಕತ್ವ 2023ಕ್ಕೆ ಉತ್ತರದ ಪ್ಲಾನ್. ಬೆಳಗಾವಿ ಬ್ರದರ್ಸ್ ವಿರುದ್ಧ ಕತ್ತಿ ಮಸದ್ರ ಉಮೇಶ್. ಬೆಳಗಾವಿ ಕತ್ತಿ ವರಸ. ಬೆಳಗಾವಿಯಲ್ಲಿ ಉಮೇಶ್ ಕತ್ತಿ ನೇತೃತ್ವದಲ್ಲಿ ಗೌಪ್ಯ ಸಭೆಯನ್ನ ನಡೆಸಲಾಗಿದೆ. ಸಭೆಯಲ್ಲಿ ಜಾರಕಿಹೊಳಿ ಸಹೋದರರು ಅನುಪಸ್ಥಿತಿಯಲ್ಲಿದ್ರು. ಸಾಹುಕಾರರನ್ನ ಬಿಟ್ಟು ಸಭೆ ನಡೆಸಿದ್ರ ಉಮೇಶ್ ಕತ್ತಿ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಬೆಳಗಾವಿಯಲ್ಲಿ ಉಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಗೌಪ್ಯ ಸಭೆ ನಡೆದಿದೆ. ಈ ಸಭೆಯಲ್ಲಿ ಜಾರಕಿಹೊಳಿ ಸಹೋದರರು ಅನುಪಸ್ಥಿತರಾಗಿದ್ದರು. ಶಿವಬಸವನಗರದ ಸಚಿವ ಉಮೇಶ್ ಕತ್ತಿ ಮನೆಯಲ್ಲಿ ಒಂದು ಸಭೆ ನಡೆದಿದೆ. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ, ಸಂಸದ ಅಣ್ಣಾ ಸಾಬ್ ಜೊಲ್ಲೆ, ಈರಣ್ಣ ಕಡಾಡಿ, ಶಾಸಕ ಅಭಯ್ ಪಾಟೀಲ್ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಶಾಸಕ ಅನಿಲ್ ಬೆನಕೆ, ಮಹಂತೇಶ್ ದೊಡ್ಡಗೌಡರ್ ಕೂಡ ಭಾಗವಹಿಸಿದ್ದಾರೆ. ಸಂಪುಟ ವಿಸ್ತರಣೆ, ನಿಗಮ ಮಂಡಳಿ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡುವ ಕುರಿತು ಚರ್ಚೆಯನ್ನ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಒಂದು ಸಭೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಅನ್ನ ಹೊರಗಿಟ್ಟು ಸಭೆಯನ್ನ ಮಾಡಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳ್ತಾ ಇರೋ ಈ ಸಂದರ್ಭದಲ್ಲಿ ಈಗ ಉಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಉಮೇಶ್ ಕತ್ತಿ ಅವರ ನಿವಾಸದಲ್ಲಿ ಈ ಒಂದು ಸಭೆಯನ್ನ ನಡೆಸಲಾಗಿದೆ. ಆದ್ರೆ ಈ ಒಂದು ಸಭೆಗೆ ಜಾರಕಿಹೊಳಿ ಬ್ರದರ್ಸ್ ಬಂದಿರಲಿಲ್ಲ. ಸಾಹುಕಾರರನ್ನ ಬಿಟ್ಟು ಈ ಒಂದು ಸಭೆಯನ್ನ ಉಮೇಶ್ ಕತ್ತಿ ಅವರು ನಡೆಸಿದ್ದಾರೆ. ಶಿವಬಸವನಗರದ ಸಚಿವ ಉಮೇಶ್ ಕತ್ತಿ ಅವರ ನಿವಾಸದಲ್ಲಿ ಒಂದು ಸಭೆಯಾಗಿದೆ. ಈ ಸಭೆಗೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು, ಸಂಸದ ಅಣ್ಣಾ ಸಾಬ್ ಜೊಲ್ಲೆ ಅವರು, ಈರಣ್ಣ ಕಡಾಡಿ, ಶಾಸಕ ಅಭಯ್ ಪಾಟೀಲ್ ಕೂಡ ಬಂದಿದ್ರು. ಇನ್ನು ಶಾಸಕ ಅನಿಲ್ ಬೆನಕೆ, ಮಹಂತೇಶ್ ದೊಡ್ಡಗೌಡರ್ ಕೂಡ ಭಾಗವಹಿಸಿದ್ರು. ಸಂಪುಟ ವಿಸ್ತರಣೆ, ನಿಗಮ ಮಂಡಳಿ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡುವ ಕುರಿತು ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಚಿವ ಉಮೇಶ್ ಕತ್ತಿ ಮನೆಯಲ್ಲಿ ಗೌಪ್ಯ ಸಭೆ ಹಿನ್ನೆಲೆಯಲ್ಲಿ ನಿಗಮ ಮಂಡಳಿ ಕೊಡಿಸುವಂತೆ ಸಭೆಯಲ್ಲಿ ಕೇಳಿದ್ದೇನೆ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಅವರು ಹೇಳಿದ್ದಾರೆ. ಈ ಒಂದು ಉಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಏನು ಸಭೆ ನಡೆದಿದೆ ಆ ಸಭೆಯಲ್ಲಿ ಇವರು ಕೂಡ ಭಾಗವಹಿಸಿದ್ರು. ಸೊ ನಿಗಮ ಮಂಡಳಿ ಕೊಡಿಸುವಂತೆ ಸಭೆಯಲ್ಲಿ ಕೇಳಿದ್ದೇನೆ ಅಂತ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಅವರು ಹೇಳಿದ್ದಾರೆ. ಮರಾಠ ಅಭಿವೃದ್ಧಿ ನಿಗಮ ಮಂಡಳಿ ಕೇಳಿದ್ದೇನೆ. ಬೆಳಗಾವಿ ಮೇಯರ್, ಉಪಮೇಯರ್ ಚುನಾವಣೆ ಚರ್ಚಿಸಿದ್ವಿ. ಜಾರಕಿಹೊಳಿ ಬ್ರದರ್ಸ್ ಬಗ್ಗೆ ಚರ್ಚಿಸಿಲ್ಲ ಅಂತ ಅನಿಲ್ ಬೆನಕೆ ಅವರು ಹೇಳಿದ್ದಾರೆ. ಸೊ ಜಾರಕಿಹೊಳಿ ಬ್ರದರ್ಸ್ ಬಗ್ಗೆ ನಾವು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗಿಲ್ಲ. ಅವರು ಕೂಡ ಈ ಒಂದು ಸಭೆಗೆ ಬಂದಿರಲಿಲ್ಲ. ನಾವು ನಿಗಮ ಮಂಡಳಿಯನ್ನ ಕೇಳಿದ್ದೇನೆ, ಮರಾಠ ಅಭಿವೃದ್ಧಿ ನಿಗಮ ಮಂಡಳಿಯನ್ನ ಕೇಳಿದ್ದೇನೆ. ಬೆಳಗಾವಿ ಮೇಯರ್, ಉಪಮೇಯರ್ ಚುನಾವಣೆ ಬಗ್ಗೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಅಂತ ಅನಿಲ್ ಬೆನಕೆ ಅವರು ಹೇಳಿದ್ದಾರೆ. ಈ ಸಭೆ ಅಂತ ಏನಾಗಿಲ್ಲ, ಅದಕ್ಕೆ ನಿಗಮ ಮಂಡಳಿ ಇದ್ರ ಬಗ್ಗೆ ಚರ್ಚೆ, ಬಾಕಿ ಏನಿಲ್ಲ. ನನ್ನ ಬಗ್ಗೆ ಹೇಳಿ ನನ್ನ ಮರಾಠ ನಿಗಮ ಬಗ್ಗೆ ಅಷ್ಟೇ ನೀವೇನು ಮಾಡ್ತೀವಿ ನೋಡ್ರಿ ಅಷ್ಟೇ ಹೇಳ್ಕೊಂಡು ನಾವು ಬಂದ್ಬಿಟ್ಟು. ಇಲ್ಲ, ಮೇಯರ್ ಉಪಮೇಯರು ಇವು ರಾಜ್ಯ ಸರ್ಕಾರದಿಂದ ಮೋಸ್ಟ್ಲಿ ಆದೇಶ ಆಗಬೇಕು. ಹುಬ್ಬಳ್ಳಿ ಧಾರವಾಡ ಪ್ಲಸ್ಸು ಗುಲ್ಬರ್ಗ ಬೆಳಗಾವಿ ಒಟ್ಟಾರಿ ಒಂದೇ ಸಲ ಮಾಡ್ತಾರಂತ ನಮ್ಗೆ ಗೊತ್ತಾದ್ಮೇಲೆ ನಿನ್ನೆ ನಾವು ಗಮನ ತಂದಿದ್ವಿ. ಬೆಳಗಾವಿನಾಗ ಲಘು ಇದು ಮುಗಿಬೇಕು, ಮಹಾಪೌರ್ ಉಪಮಹಾಪೌರ್ ಚುನಾವಣೆ ಆಗಬೇಕು. ಆದಷ್ಟು ಲಘು ಆದ್ರೆ ಎಲ್ಲ ಕಾರ್ಪೊರೇಟರ್ ನಗರಸಭೆಗಿರಲಿ ಮಹಾಪೌರದ ಒಳ್ಳೆಯದ ಆಡಳಿತವನ್ನು ಕೊಡ್ಬೋದು ಅಂತ ನಾವು ಈಗ ವಿನಂತಿ ಮಾಡಿದ್ವಿ. ಅಲ್ಲ, ಮತ್ತು ನಿನ್ನೆ ನಡೆದ ಉಮೇಶ್ ಕತ್ತಿ ನೇತೃತ್ವದಲ್ಲಿ ನಡೆದಂಥ ಸಭೆಯೊಳಗೆ ಜಾರಕಿಹೊಳಿ ಬ್ರದರ್ಸ್ ಯಾರೂ ಇರಲಿಲ್ಲ. ಫಸ್ಟ್ ಟೈಮ್ ಜಾರಕಿಹೊಳಿ ಬ್ರದರ್ಸ್ ಹೊರಗಿತ್ತು ಒಂದು ಎಲ್ಲ ಶಾಸಕರು ಸಭೆ ನಡೆಸಿಗೆ ವಿಶೇಷ. ನಮ್ಗೇನು ಗೊತ್ತಿಲ್ಲಾಗಿಲ್ಲ. ನಮ್ಮ ಮೀಟಿಂಗ್ ಕರೆದ್ರು ನಾವು ಒಂದು ಅರ್ಧ ತಾಸು ಪೈಲ ಫೋನ್ ಬಂತು, ನಾವು ಹೋಗೀವಿ. ಆಗ ನನಗೆ ಒಂದು ತಾಸು ಲೇಟ್ ಆಯ್ತು. ಲೇಟ್ ಆದಮೇಲೆ ಹೋದ್ಮೇಲೆ ನನ್ನ ಬಗ್ಗೆ ಅಷ್ಟು ಹೇಳಿದ್ನ ಏನಂತ, ನನ್ನ ಮರಾಠ ಸಮಾಜ ಬಗ್ಗೆ ಭಾಳಷ್ಟು MP ಇಲೆಕ್ಷನ್ ಆಗ್ತು, ಕಾರ್ಪೊರೇಷನ್ ಇಲೆಕ್ಷನ್ ಆಗ್ತು, ಎಲ್ಲ ಮುಗಿದ್ಮೇಲೆ ಇದರ ಬಗ್ಗೆ ಹಣನ ಬಿಡುಗಡೆ ಆಗಿಲ್ಲ. ಪ್ಲಸ್ ಒಂದು ಬೋರ್ಡ ಇನ್ನೂ ಇದಾಗಿಲ್ಲ. ಅದಕ್ಕೆ ಪೈಲ ಅದಕ್ಕೆ ಕೆಲಸ ಮಾಡಿರಿ ಅಂತ ಅಷ್ಟು. ನಾವು ಯಾವುದೇ ರೀತಿಯ ಗೌಪ್ಯ ಸಭೆಯನ್ನ ಮಾಡಿಲ್ಲ. ಬಜೆಟ್ನಲ್ಲಿ ಕೆಲವು ಕೆಲಸ ಆಗಬೇಕು, ಅದರ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರು ಹೇಳಿದ್ದಾರೆ. ನಾವು ಯಾವುದೇ ರೀತಿಯಾದಂತಹ ಗೌಪ್ಯ ಸಭೆಯನ್ನ ನಡೆಸಿಲ್ಲ. ಬಜೆಟ್ನಲ್ಲಿ ಕೆಲವು ಕೆಲಸಗಳಾಗಬೇಕಾಗಿದೆ, ಅದರ ಕುರಿತಂತೆ ನಾಯಕರೆಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರು ಉಮೇಶ್ ಕತ್ತಿ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಕುರಿತಂತೆ ಮಾತನಾಡಿದ್ದಾರೆ. ಏನಿಲ್ಲ,
ಏನು ನಮ್ಮ ಬರುವಂಥ ಬಜೆಟ್ ಒಳಗೆ ಕೆಲವೊಂದು ಕೆಲಸ ಕಾರ್ಯಗಳು ಆಗಬೇಕು. ಈಗ ನಮ್ಮ ಜಿಲ್ಲಾನಾಗ ಅವರ ಮಂತ್ರಿಗಳು ಅದಾರ, ಹೀಗಾಗಿ ಅವರು ಜೊಲ್ಲೆಯವ್ರ ಮಂತ್ರಿ ಇರೋದರಿಂದ ಏನು ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಏನೇನು ಆಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ನಾವು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ, ಸಂಬಂಧಪಟ್ಟಂಥ ಮಂತ್ರಿಗಳಿಗೂ ಅನೇಕ ಪ್ರಪೋಸಲ್ಗಳನ್ನು ಕೊಟ್ಟಿದ್ದೀವಿ. ಅದನ್ನು ಜಾರಿಗೆ ತರೋ ದೃಷ್ಟಿಯಿಂದ, ಯಾಕಂದರೆ ಈಗ ಬಜೆಟ್ ಪ್ರಿಪ್ರೇಷನ್ ಈಗ ಸ್ಟಾರ್ಟ್ ಆಗ್ತಾಯಿದೆ, ಬಜೆಟ್ ಇನ್ಕ್ಲೂಡ್ ಆದವು ಅಂದ್ರೆ 100ಕ್ಕೆ 100 ಕೆಲಸ ಆಗ್ತಾವೆ ಅನ್ನೋ ದೃಷ್ಟಿಯಿಂದ ಎಲ್ಲ ಜಿಲ್ಲೆ ಅಂದರೆ ನಾನು ವೈಯಕ್ತಿಕವಾಗಿ ನಾನು ಇನ್ನೂ ಬೆಳಗಾವಿ ನಗರದಲ್ಲಿರುವಂಥ ಇನ್ನೂ ಕೆಲವು ಕೆಲಸಗಳು ಇನ್ನೊಂದು 10-20% ಉಳಿದಾವೆ, ಅವತ್ತೂ ಇನ್ಕ್ಲೂಡ್ ಮಾಡಬೇಕಾಗಿತ್ತು. ಅದಕ್ಕೆ ಮುಖ್ಯಮಂತ್ರಿಗಳಿಗೆಲ್ಲ ಕೊಟ್ಟು ಬಂದಿತ್ತು. ನಾನು ಲೇಟ್ ಮಾಡಿ ಹೋಗಿನಿ, ಹೀಗಾಗಿ ಯಾರು ಬಂದು ಹೋದರೂ ಗುರುತಿಲ್ಲ. ಇಲ್ಲಿ ನಾ ಇದ್ದಾಗ ಒಂದು 4-5 ಜನ ಇದ್ರು ಅಷ್ಟೇ, ಅದಕ್ಕಿಂತ ಮೊದಲೇ ಇರ್ಬೋದು. ಅಲ್ಲ, ಜಿಲ್ಲಾ ಎಲ್ಲ ನಾಯಕರು ಇರ್ಬೋದು ನನ್ನ ಲೆಕ್ಕಲೆ. ಅದ್ರ ನಾನು ಇವರಾದಾರ ನೋಡಿಲ್ಲ, ಯಾಕಂದ್ರೆ ನಮ್ಮ ಪ್ರಪೋಸಲ್ ನಾನು ಕೊಟ್ಟು ಅವತ್ತು ಇಂಪ್ಲಿಮೆಂಟ್ ಮಾಡುವ ದೃಷ್ಟಿಯಿಂದ ಹೇಳಿದ್ದೀವಿ. ಇಲ್ಲ, ನಾನು ಹೋದಾಗಂತೂ ಚರ್ಚೆ ಎಲ್ಲ ಮುಗಿದಿತ್ತು, ನಾ ಇದ್ದಾಗಂತೂ ಆ ಚರ್ಚೆ ಆಗಿಲ್ಲ. ಅದಕ್ಕಿಂತ ಮೊದಲು ಏನಾಗಿತ್ತು ನನಗೆ ಗುರುತಿಲ್ಲ. ನಾನು ಹೋಗಿ 5 ಗಂಟೆಗೆ ಮುಟ್ಟಿದಾಗ ಆ ಚರ್ಚೆ ಆಗೈತಿ ಇಲ್ಲ ನನಗೆ ಗುರುತಿಲ್ಲ, ಯಾಕಂದ್ರೆ ನಾನು ಹೋದಂತ. ಒಟ್ಟಾರೆ ಉಮೇಶ್ ಕತ್ತಿ ಅವರ ನಿವಾಸದಲ್ಲಿ ನಡೆದಿರುವಂತಹ ಸಭೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಜಾರಕಿಹೊಳಿ ಬ್ರದರ್ಸ್ ಅನ್ನ ಈಗ ಹೊರಗಿಟ್ಟು ಸಭೆಯನ್ನ ನಡೆಸಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ ಜಾರಕಿಹೊಳಿ ಬ್ರದರ್ಸ್ ತುಂಬಾನೇ ಪವರ್ಫುಲ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದಲ್ಲೇ ಜಾರಕಿಹೊಳಿ ಬ್ರದರ್ಸ್ ಅನ್ನ ಕಡೆಗಣನೆ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಉಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸೊ ನಾವು ಯಾವುದೇ ರೀತಿಯಾದಂತಹ ಗೌಪ್ಯ ಸಭೆಯನ್ನ ಮಾಡಿಲ್ಲ, ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೇಳಿದ್ದೇವೆ, ಆ ಕುರಿತಂತೆ ಚರ್ಚೆ ಮಾಡಿದ್ದೇವೆ. ಇನ್ನು ಬಜೆಟ್ನಲ್ಲಿ ಒಂದಷ್ಟು ಕೆಲಸಗಳಾಗಬೇಕಾಗಿದೆ, ಅದರ ಕುರಿತಂತೆ ಕೂಡ ನಾವು ಚರ್ಚೆಯನ್ನ ನಡೆಸಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆದರೆ ಜಾರಕಿಹೊಳಿ ಬ್ರದರ್ಸ್ ಬಗ್ಗೆ ನಾವು ಸಭೆಯಲ್ಲಿ ಯಾವುದೇ ಚರ್ಚೆಯನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆ ಉಮೇಶ್ ಕತ್ತಿ ಅವರ ನಿವಾಸದಲ್ಲಿ ನಡೆದಿರುವಂತಹ ಈ ಒಂದು ಸಭೆ ಹಲವಾರು ಆಯಾಮಗಳಲ್ಲಿ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಈಗ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲೇ ಈ ಒಂದು ಸಭೆಯನ್ನ ನಡೆಸಲಾಗಿರುವಂಥದ್ದು. ಅದರಲ್ಲಿ ಮುರುಗೇಶ್ ನಿರಾಣಿ ಅವರು ಕೂಡ ಭಾಗವಹಿಸಿದ್ದಾರೆ. ಇದೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗದಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಏನಿದು ಸೀಕ್ರೆಟ್ ಮೀಟಿಂಗ್? ಸಮಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪರಿಷತ್ ಚುನಾವಣೆ ಬಳಿಕ ರಾಜಕೀಯ ಧ್ರುವೀಕರಣ ಆರಂಭವಾಗಿರತಕ್ಕಂಥದ್ದು. ಪ್ರಮುಖವಾಗಿ ಇಷ್ಟು ದಿನ ಬಿಜೆಪಿಯಲ್ಲಿ 2 ಗುಂಪುಗಳಿದ್ದು, 2 ಗುಂಪುಗಳು ಸೇರಿ ಈಗ ರಮೇಶ್ ಜಾರಕಿಹೊಳಿ ವಿರುದ್ಧ ಕಾರ್ಯತಂತ್ರ ಹೆಣುತ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನಗಳು ಇವತ್ತಿನ ಸಭೆಯ ಮೂಲಕ ಮುಟ್ಟಿದೆ. ಏನು ಬೆಳಗಾವಿಯ ಶಿವಬಸವ ನಗರದಲ್ಲಿರುವ ಉಮೇಶ್ ಕತ್ತಿ ಅವರ ನಿನ್ನೆ ಬಿಜೆಪಿಯ ಪ್ರಮುಖ ನಾಯಕರು ಸಭೆ ಮಾಡಿದ್ದಾರೆ. ಪ್ರಮುಖವಾಗಿ ಶಶಿಕಲಾ ಜೊಲ್ಲೆ ಮತ್ತು ಉಮೇಶ್ ಕತ್ತಿ ಮತ್ತು ಮಾಜಿ DCM ಲಕ್ಷ್ಮಣ್ ಸವದಿ ಒಂದು ಸಭೆಯಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿದೆ. ಯಾಕಂದ್ರೆ ಉಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಸವದಿ ಅನೇಕ ದಿನದಿಂದ ರಾಜಕೀಯವಾಗಿ ದೂರ ಇದ್ರು. ಆದ್ರೆ ಈಗ ದಿಢೀರ್ನೆ ಒಂದು ಸಭೆಯನ್ನ ಮಾಡಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಏನು ಸಂಪುಟ ಪುನರ್ರಚನೆ ಆಗುತ್ತೆ, ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಹೆಸರನ್ನ ಪರಿಗಣನೆ ಮಾಡಲಾಗುತ್ತೆ ಅಂತ ಹೇಳಿ ಬಿಜೆಪಿ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಮಹೇಶ್ ಕುಮಟಳ್ಳಿಗೂ ಕೂಡ ಸ್ಥಾನ ಕೊಡಬೇಕು ಅಂತ ಹೇಳಿ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಉಮೇಶ್ ಕತ್ತಿ ಈ ರೀತಿ ಒಂದು ಸಭೆಯನ್ನ ಮಾಡಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಏನು ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಸೋಲಿನ ಬಳಿಕ ಸೋಲಿನ ಹೊಣೆಯನ್ನ ರಮೇಶ್ ಜಾರಕಿಹೊಳಿಗೆ ತಲೆಗೆ ಕಟ್ಟಲಾಗಿತ್ತು. ಬಳಿಕ ಉಳಿದ ನಾಯಕರೆಲ್ಲ ಏನ್ ಮಾಡಿದ್ರು ಅಂತೇಳಿ ಹೈಕಮಾಂಡ್ ಕೂಡ ಪ್ರಶ್ನೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಬಹಿರಂಗವಾಗಿತ್ತು. ಈಗ ಉಮೇಶ್ ಕತ್ತಿ ಸಭೆ ಮಾಡುವ ಮೂಲಕ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿನ ದೂರ ಇಟ್ಟು ಸಭೆ ಮಾಡುವ ಮೂಲಕ ಜಿಲ್ಲೆಯಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚು ಮಾಡ್ಕೊಳ್ಳೋಕೆ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಇದಕ್ಕೆ ಲಕ್ಷ್ಮಣ್ ಸವದಿ ಸಾಥ್ ಕೊಟ್ಟಿರುವುದು ವಿಶೇಷವಾಗಿದೆ. ಯಾಕಂದ್ರೆ DCC ಬ್ಯಾಂಕ್ ನಲ್ಲಿ ಜಾರಕಿಹೊಳಿ ಸಹೋದರರು ಮತ್ತು ಕತ್ತಿ ಸಹೋದರರು ಅನೇಕ ವರ್ಷಗಳಿಂದ ಒಂದಾಗಿದ್ದಾರೆ. ಈ ಒಂದು ಇಬ್ಬರ ಜೊತೆ ಕೂಡಿನೇ ಏನು ಲಕ್ಷ್ಮಣ್ ಸವದಿಯನ್ನ ಕಳೆದ ಬಾರಿ ಸೋಲಿಸಕ್ಕೆ ಪ್ರಯತ್ನ ಪಟ್ಟಿದ್ರು. ಈಗ ಇವರಿಬ್ಬರ ನಡೆ ಏನೋ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇದಕ್ಕೆ ರಮೇಶ್ ಜಾರಕಿಹೊಳಿ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತಕ್ಕಂಥದ್ದು ಈಗ ಕಾದು ನೋಡ್ಬೇಕಿದೆ. ಸೌಮ್ಯ ಮಳ್ಳಿ. ಥ್ಯಾಂಕ್ ಯು ಚಂದ್ರಕಾಂತ್ ಆಮೇಲೆ ಇನ್ಫಾರ್ಮೇಶನ್ಗೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮಾಜಿ ಸಿಎಂಗಳ ನಡುವೆ ನಾನಾ ನೀನಾ ಫೈಟ್. ಕೆಣಕಿದ ಸಿದ್ದರಾಮಯ್ಯಗೆ ಕುಟುಕಿದ ಕುಮಾರಸ್ವಾಮಿ. ದಿಗ್ಗಜರ ಪ್ರತಿಷ್ಠೆಯ ಫೈಟ್, ರಾಜಕಾರಣ ನಿಗಿ. ಅಷ್ಟಕ್ಕೂ
ನೆನ್ನೆ ಏನಾಗಿತ್ತು ಅನ್ನೋದನ್ನ ಮೊದಲು ಹೇಳ್ತೀವಿ ಕೇಳಿ. ನೆನ್ನೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಮತ್ತೆ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ರು. ಕುಮಾರಸ್ವಾಮಿಗೆ ನನ್ನನ್ನ ಕಂಡ್ರೆ ಭಯ, ನನ್ನ ವಿರುದ್ಧ ಮಾತನಾಡಿದ್ರೆ ಅವರ ರಾಜಕೀಯ ಲಾಭ ಸಿಗುತ್ತೆ ಅವರಿಗೆ ಅಂತ ಹೇಳಿದ್ರು. ನಾನು ಸೋತಿದ್ದೀನಿ ಅಂತಾರೆ. ಅವ್ರೇನ್ ಸೋತಿಲ್ವಾ, ಅವರಪ್ಪ ಸೋತಿದ್ದಾರೆ, ಅವರ ಅಣ್ಣ ಮಗ ಕೂಡ ಸೋತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ರು ಸಿದ್ದರಾಮಯ್ಯ. ಬಗ್ಗೆ ರಿಯಾಕ್ಟೇ ಮಾಡಲ್ಲ. ಅವ್ರ ಭಾಷೆ ಅವ್ರ ಸಂಸ್ಕೃತಿ ಹೇಳ್ತದೆ ಅಷ್ಟೇ. ಅವ್ರ ಭಾಷೆ ಇದೆಯಲ್ಲ, ಅವ್ರ ಸಂಸ್ಕೃತಿ ಹೇಳ್ತದೆ, ಅವ್ರ ನಾಲಿಗೆ ಹೆಂಗಿದೆ ಅಂತ ಹೇಳ್ತದೆ ಅಷ್ಟೇ. ಯಾಕಂದ್ರೆ ನನ್ನ ಟಾರ್ಗೆಟ್ ಮಾಡೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತದೆ ರಾಜಕೀಯವಾಗಿ ಅಂತ ತಿಳ್ಕೊಂಡಿದ್ದಾರೆ ಪಾಪ. ಯಾಕಂದ್ರೆ ನನ್ ಕಂಡ್ರೆ ಭಯ ಅಲ್ಲ ಅವ್ರಿಗೆ. ಚಾಮುಂಡೇಶ್ವರಿಂದ ಓಡೋಗ್ಬೇಕಾಯ್ತು. ಅವರು ಸೋತಿದ್ದಾರೆ, ಅವರು ಸೋತಿದ್ದಾರೆ, ಅವ್ರ ಅಪ್ಪನೂ ಸೋತಿದ್ದಾರೆ, ಅವ್ರ ಅಣ್ಣನೂ ಸೋತಿದ್ದಾರೆ. ಮರ್ತ್ಬಿಟ್ರೆ ಹೆಂಗೆ? ರಾಜಕೀಯದಲ್ಲಿ ಎಲ್ಲರೂ ಸೋತಿದ್ದಾರೆ. ದೇವೇಗೌಡರು ಸೋತಿದ್ದಾರೆ, ಕುಮಾರಸ್ವಾಮಿನೂ ಸೋತಿದ್ದಾರೆ, ಅವ್ರ ಅಣ್ಣನೂ ಸೋತಿದ್ದಾರೆ, ಮಗನೂ ಸೋತಿದ್ದಾರೆ. ನಮಗೇನು ಹೇಳೋದು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಿನಿಮಮ್ ತಿಳ್ಕೋಬೇಕು. ಜನ ತೀರ್ಮಾನ ಮಾಡೋದು, ಸೋಲು ಗೆಲುವನ್ನ ಜನ ತೀರ್ಮಾನ ಮಾಡೋದು. ಜನ ಏನ್ ತೀರ್ಪು ಕೊಡ್ತಾರೆ ಅದು ಒಪ್ಕೋಬೇಕು. ಈಗ ಇವ್ರು ಎಲ್ಲಿದ್ರು ಅಂತ ಗೊತ್ತೇ ಇಲ್ಲ ನನಗೆ. ಆ ಕಾಲದಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಈ ಕುಮಾರಸ್ವಾಮಿ ಎಲ್ಲಿದ್ರು ಅಂತಲೇ ಗೊತ್ತಿಲ್ಲ. ಇನ್ನು ಸಿದ್ದರಾಮಯ್ಯ ಆಡಿದ ಒಂದೇ ಒಂದ್ ಮಾತಿಗೆ HDK ನಿಗಿ ಕೆಂಡ ಕಾರಿದ್ದಾರೆ. ಸಾಲು ಸಾಲು ಟ್ವೀಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ. ಸ್ವಯಂ ಘೋಷಿತ ಸಂವಿಧಾನ ಪಂಡಿತ ಅಂತ ಸಿದ್ದರಾಮಯ್ಯ ಅವರನ್ನ HD ಕುಮಾರಸ್ವಾಮಿ ಅವರು ಲೇವಡಿ ಮಾಡಿದ್ದಾರೆ. ಸಾಲು ಸಾಲು ಟ್ವೀಟ್ ಮಾಡಿ ಅವರು ಲೇವಡಿ ಮಾಡಿರುವಂತದ್ದು. ಸ್ವಯಂ ಘೋಷಿತ ಸಂವಿಧಾನ ಪಂಡಿತ ಅಂತ ಸಿದ್ದರಾಮಯ್ಯ ಅವರನ್ನ ಲೇವಡಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಏನೇನ್ ಟ್ವೀಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋದನ್ನ ಒಂದೊಂದೇ ನೋಡ್ತಾ ಹೋಗೋಣ. ಸ್ವಯಂ ಘೋಷಿತ ಸಂವಿಧಾನ ಪಂಡಿತ ಸಿದ್ದರಾಮಯ್ಯ ನಮ್ಮ ಪಕ್ಷ ಮತ್ತು ನಮ್ಮ ಬಗ್ಗೆ ಲಘುವಾಗಿ ಮಾತನಾಡಿದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಮಾತಾಡದ ಮೇಲೆ ಅದನ್ನ ದಕ್ಕಿಸಿಕೊಳ್ಳುವ ಯೋಗ್ಯತೆಯೂ ಇರಬೇಕು ಅಂತ ಹೇಳಿದ್ದಾರೆ. ಆ ಯೋಗ್ಯತೆ ಅವರಿಗಿಲ್ಲ. ಸುಖ ಸುಮ್ಮನೆ ಅವರ ಬಗ್ಗೆ ಮಾತನಾಡುವ ತೆವಲು ನಂಗಂತೂ ಇಲ್ಲ. ನಮ್ಮ ಪಕ್ಷದಿಂದ ಎಗರಿಸಿಕೊಂಡು ಹೋದ ವ್ಯಕ್ತಿಗಳನ್ನ ಪಕ್ಷಕ್ಕೆ ಸೇರಿಸಿಕೊಳ್ಬೇಕಾದ್ರೆ ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತನಾಡಬೇಕು? JDS ಪಕ್ಷವನ್ನ ತುಮಕೂರಿನಿಂದ ಓಡಿಸಿ ಎಂದಿದ್ದು ಯಾವ ಸಂಸ್ಕೃತಿ? ಪ್ರಜಾಪ್ರಭುತ್ವದಲ್ಲಿ ಒಂದು ಜಿಲ್ಲೆಯಿಂದಲೇ ಒಂದು ಪಕ್ಷವನ್ನ ಓಡಿಸಿ ಎನ್ನುವುದು ಎಂಥ ರಾಜಕಾರಣ? ಲಂಗು ಲಗಾಮಿಲ್ಲದ ನಾಲಿಗೆ ಜಾರುವ ಇಂತಹ ಜನರಿಂದ ನಾನು ಭಾಷೆ ಸಂಸ್ಕೃತಿಯನ್ನ ಕಲಿಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಸುಳ್ಳಿನ ಸಿದ್ಧ ಪುರುಷನಿಂದ ಭಾಷೆ ಸಂಸ್ಕೃತಿ ಕುರಿತು ಪಾಠವೇ? ಕುಮಾರಸ್ವಾಮಿ ಬಗ್ಗೆ ಮಾತನಾಡಲ್ಲ ಅಂತಾರೆ. ಮಾತೆತ್ತಿದ್ರೆ ಕುಮಾರಸ್ವಾಮಿಯಂತೆ ಜಪ ಮಾಡ್ತಾರೆ. ಜೊತೆಗೆ JDS ಬಗ್ಗೆ ವಿಷ ಕಾರುವುದು ಸುಳ್ಳ? ಅವರ ಹೇಳಿಕೆಗಳನ್ನ ಇಡೀ ರಾಜ್ಯವೇ ಕೇಳಿಸ್ಕೊಂಡಿದೆ. ನನ್ನನ್ನ ಕಂಡ್ರೆ ಕುಮಾರಸ್ವಾಮಿಗೆ ಭಯ ಅಂತಾರೆ. ಇದು ಭ್ರಮೆಯ ಪರಮಾವಧಿ. ಮತ್ತೆ CM ಆಗಲ್ಲ ಎಂದು ಖಚಿತವಾಗಿ ಹೇಳಿದ್ಮೇಲೆ ಈ ರೀತಿಯಾದಂತಹ ಹತಾಶೆ, ಅಸಹನೆ ಬೆಂಕಿಯಲ್ಲಿ ಬೇಯ್ತಾ ಇದ್ದಾರೆ. ಪಾಪ ಇದು ವಿಪರೀತಕ್ಕೆ ಹೋಗಿದೆ ಎನ್ನುವುದಕ್ಕೆ ಕಾಂಗ್ರೆಸ್ ಕಚೇರಿಯಲ್ಲಿ ಅವರು ಕೊಟ್ಟ ಹೇಳಿಕೆಗಳೇ ಸಾಕ್ಷಿ. ತುಮಕೂರು ಜಿಲ್ಲೆಯಿಂದ ಓಡಿಸಿ ಬಿಜೆಪಿಗೆ ಬಾಲಂಗೋಚಿ ಇಂತಹ ನುಡಿಮುತ್ತುಗಳು ಸ್ವಯಂ ಘೋಷಿತ ಸಂವಿಧಾನ ಪಂಡಿತನ ರಾಜಕೀಯ ಫಜೀತಿಯ ಪರಾಕಾಷ್ಠೆ ಅಂತ ಟ್ವೀಟ್ ಮಾಡಿದ್ದಾರೆ. ಯಾರ ಭಯ ಯಾರಿಗಿದೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಅಂತ ಹೇಳಿದ್ದಾರೆ. ನಿಜ, ಚುನಾವಣೆಯಲ್ಲಿ ನಮ್ಮ ತಂದೆ ಸೋತಿದ್ದಾರೆ, ನನ್ನ ಅಣ್ಣ ಸೋತಿದ್ದಾರೆ, ನಾನೂ ಸೋತಿದ್ದೇನೆ. ಸೋತ ಮೇಲೆ ನಾವ್ಯಾರೂ ಅಧೀರರಾಗಿಲ್ಲ. ಸೋತಿದ್ದಕ್ಕೆ ನಾವು ಕಣ್ಣೀರ್ ಹಾಕಿಲ್ಲ. ಸಿದ್ಧಹಸ್ತರ ಕಣ್ಣೀರ ಕೋಡಿಯನ್ನ ಕಂಡ ದೇವೇಗೌಡರು ಇನ್ನೂ ನಮ್ಮ ಜೊತೆ ಇದ್ದಾರೆ. ಇನ್ನೂ ಕಮಿಷನ್ ವ್ಯವಹಾರದಲ್ಲಿ ನಾನು ನೀಟ್ ಕ್ಲೀನ್ ಎನ್ನುತ್ತಿದ್ದಾರೆ ಪ್ರತಿಪಕ್ಷದ ನಾಯಕರು ಅಂತ ಹೇಳಿದ್ದಾರೆ. 5 ವರ್ಷ CM ಆಗಿದ್ರೂ ನಾನು ಕ್ಲೀನ್ ಎಂದು ಕೊಚ್ಕೊಳ್ತಿದ್ದಾರೆ. ಹಾಗಾದ್ರೆ ಇವತ್ತಿಗೂ ಕೇಳಿಸ್ತಾ ಇರುವ ಅರ್ಕಾವತಿ ಆರ್ತನಾದಕ್ಕೆ ಕಾರಣ ಯಾರು? ಆ ಸತ್ಯ ಆಚೆ ಬಿದ್ರೆ ಆ ಸಿದ್ಧಹಸ್ತರು ಮುಖವನ್ನ ಎಲ್ಲಿ ಇಟ್ಕೊಳ್ತಾರೆ? ದೇವರಾಜ ಅರಸು ಅವರ ನಂತರ 5 ವರ್ಷದ ಮುಖ್ಯಮಂತ್ರಿ ಎಂದು ಹೇಳಿಕೊಳ್ಳುವ ಅಪರ ಸಿದ್ಧ ಪುರುಷರ ಪಾಡೇನು? 5 ವರ್ಷದ ಮುಖ್ಯಮಂತ್ರಿ ಎಂಬ ಪ್ರಭಾವಳಿಯ ಕತೆ ಏನು ಅಂತ ಸರಣಿ ಟ್ವೀಟ್ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ಅವರು.
ಒಟ್ಟಾರೆ ನಾವಿದೀಗ ಕುಮಾರಸ್ವಾಮಿ ಅವರು ಮಾಡಿರುವಂತಹ ಸರಣಿ ಟ್ವೀಟ್ಗಳನ್ನ ನೋಡ್ತಾ ಇದ್ದೀವಿ. ಯಾವಾಗಲೂ ಸಿದ್ದರಾಮಯ್ಯನವರು ನನ್ನ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಹೇಳ್ತಾರೆ, ಆದರೆ ಮಾತೆತ್ತಿದ್ರೆ ನನ್ನ ಬಗ್ಗೆನೇ ಮಾತನಾಡ್ತಾರೆ ಅನ್ನುವಂಥ ಆರೋಪಗಳನ್ನು ಮಾಡಿರುವಂಥದ್ದು. ಹಾಗೆ ಒಂದಷ್ಟು ಸಿದ್ದರಾಮಯ್ಯ ಅವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಚುನಾವಣೆಯಲ್ಲಿ ಸೋತಿದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು, ಹಾಗಾಗಿ ಅದಕ್ಕೂ ಕೂಡ ಕುಮಾರಸ್ವಾಮಿ ಅವರು ಟ್ವೀಟ್ ಮುಖಾಂತರ ಟಾಂಗ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಬರ್ತಾ ಇದೆ ಹಿಸ್ಟರಿ ಟಿವಿ 18ನ ಟ್ರೆಂಡ್ ಸೆಟ್ಟಿಂಗ್ ಮನರಂಜನಾ ಸರಣಿ. ಭಾರತದ ವಿವಿಧ ಮೂಲೆಗಳಿಂದ ಸ್ಫೂರ್ತಿದಾಯಕ, ಭಯಾನಕ ಹಾಗೂ ಹಿಂದೆಂದೂ ನೋಡಿರದ ಕಥೆಗಳನ್ನ ತರ್ತಿದೆ. OMGA ಮೇರಾ ಇಂಡಿಯಾ ಸೀಸನ್ 8 ಇದೇ ಸೋಮವಾರ ಜನವರಿ 24ರಂದು ರಾತ್ರಿ 8 ಗಂಟೆಗೆ ನಿಮ್ಮ ಹಿಸ್ಟರಿ ಟಿವಿ 18ನಲ್ಲಿ ಮಾತ್ರ. OMGA ಮೇರಾ ಇಂಡಿಯಾ ಸೀಸನ್ 8ನ ಒಂದು ಝಲಕ್ ಇಲ್ವೇ ನೋಡಿ. Shining in the sky, filled with talented stars, daring acrobats, unique styles. Shocked is the whole world when they witness what India has impearled. We are back with new stories, with new places and some unique people. Meet the superhuman Adil Teli, who rode his bike from Kashmir to Kanyakumari in record time. India's first fully customized bamboo cycle. These brothers and their talents are pretty well balanced. Meet the last air painter. With him, art is in the air. And she is India's first and only lotus silk maker. The era of bulging biceps has been terminated. It's time we kickstart a new trend. OMG! Here the talented craft their stories with passion and vigor. Every person who witnesses it goes OMG. Byju's OMG Ye Mera India new season begins on 24th January every Monday at 8 p.m. Only on History TV 18. ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ರ 125ನೇ ಜನ್ಮ ವರ್ಷಾಚರಣೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಪುಷ್ಪ ನಮನವನ್ನ ಸಲ್ಲಿಸಿದ್ರು. ಇಂಡಿಯಾ ಗೇಟ್ನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪ್ರತಿಮೆಯನ್ನ ಅನಾವರಣ ಮಾಡಲಾಗುತ್ತೆ. ನೇತಾಜಿ ಅವರ 125ನೇ ಜನ್ಮ ಜಯಂತಿ ಹಿನ್ನೆಲೆಯಲ್ಲಿ ಒಂದು ಪ್ರತಿಮೆಯನ್ನ ಅನಾವರಣ ಮಾಡಲಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಭವ್ಯ ಪ್ರತಿಮೆಯನ್ನ ಅನಾವರಣ ಮಾಡಲಿದ್ದಾರೆ. ಹೋಲೋಗ್ರಾಮ್ ಪ್ರತಿಮೆಯನ್ನ ಅನಾವರಣ ಮಾಡಲಾಗುತ್ತೆ. एक उत्सव के रूप में हो, आज पूरा हिंदुस्तान मिलकर पराक्रम दिवस मना रहा है. मैं नमन करती हूँ नेताजी सुभाष चंद्र बोस को और नमन करती हूँ उस सोच को जिसने इसको पराक्रम दिवस के उत्सव के रूप में मनाने की हम सबको प्रेरणा दी. एक बार जोरदार तालियों से हम सभी माननीय प्रधानमंत्री जी का अभिवादन करना चाहते हैं. और अब हम निवेदन करते हैं माननीय गृह एवं सहकारिता मंत्री श्री अमित शाह जी से कि कृपया स्वागत संबोधन दें. आज के इस महत्वपूर्ण कार्यक्रम में मंच पर उपस्थित आदरणीय देश के लोकप्रिय प्रधानमंत्री श्रीमान नरेंद्र मोदी जी, देश के शहरी विकास मंत्री भाई हरदीप सिंह पुरी जी, आज उपस्थित सभी भाइयों बहनों और टीवी और ऑनलाइन जुड़े हुए देश के सभी भाइयों बहनों को नमस्कार। आज जैसे कि हम सब जानते हैं नेताजी का जन्मदिन है, 125वां जन्मदिन है और कुछ समय पहले ही हमारे प्रधानमंत्री नरेंद्र मोदी जी ने नेताजी के जन्मदिन को पराक्रम दिन के रूप में मनाने की शुरुआत करी और आज इस पराक्रम दिन पर एक ऐतिहासिक फैसला लेते हुए मोदी जी ने ये भी तय किया है कि आजादी के अमृत महोत्सव में आजादी के गणतंत्र दिन की शुरुआत भी 23 तारीख से ही शुरू कर दी जाएगी. मित्रों, नेताजी की
125वीं जयंती को मनाने के हिस्से के रूप में इंडिया गेट के इसी स्थान पर नेताजी सुभाष चंद्र बोस की एक भव्य प्रतिमा लगाने का एक निर्णय देश के प्रधानमंत्री जी ने लिया है। नेताजी की प्रतिमा यही मार्ग पर देश की आने वाली पीढ़ियों को अनेक सालों तक, अनेक युगों तक पराक्रम, देशभक्ति और बलिदान की प्रेरणा देगी, क्योंकि ये सिर्फ ग्रेनाइट से बनी हुई प्रतिमा नहीं होगी। ये प्रतिमा देश के करोड़ों लोगों के मन में जो नेताजी के भाव पड़ा है, ये भाव की अभिव्यक्ति होगी कि एक ऐसा व्यक्तित्व जिसने पूरा अपना जीवन का सुख त्याग करते हुए लगभग 35,000 किलोमीटर की यात्रा या तो मोटर कार से या तो पनडुब्बी के अंदर नीचे दरिया के नीचे करी, और कलकत्ता से लेके वाया बर्लिन से जापान तक की ये यात्रा भारत को आजाद करने का नेताजी का पुरुषार्थ था, एक भव्य प्रयास था। इसका प्रतीक ये प्रतिमा होगी। जब तक ये प्रतिमा लगेगी तब तक होलोग्राम से कुछ ही समय के बाद हम यहाँ पर नेताजी की प्रतिमा की प्रतिकृति देखेंगे, और आज पूरे देश के करोड़ों लोगों को मन को शांति मिलेगी कि नेताजी का जिस प्रकार का योगदान आजादी के संघर्ष के लिए रहा, आजादी के आंदोलन के लिए रहा, वो उसका सम्मान करने का काम देश के प्रधानमंत्री नरेंद्र मोदी जी ने इतने सालों के बाद किया है, और ये प्रतिमा इसका प्रतीक बनकर रहने वाली है। चलो दिल्ली का नारा आज भी युवाओं को चेतना और ऊर्जा प्रदान करता है। उनके संघर्ष की गाथाएं आज भी युवाओं को भारत के पुनर्निर्माण के साथ जोड़ती है, और उनका ये पूरा व्यक्तित्व आने वाले दिनों में हम देखेंगे कि इससे कई युवा प्रेरणा लेकर आगे बढ़ेंगे। मित्रों, नेताजी का ये जो 35,000 किलोमीटर का यात्रा है, वो यात्रा का पूरा मार्ग मुझे लगता है कि देश के युवाओं को इसी मूर्ति की स्थापना के साथ वो पूरे घटनाक्रम को अभ्यास करने का भी मन होगा और उसमें से प्रेरणा लेने का भी मन होगा। कई सालों तक देश के अंदर जिन्होंने आजादी के संघर्ष के अंदर, आजादी के आंदोलन के अंदर जिन्होंने बड़ा पराक्रम किया है, बड़ा योगदान दिया, इन लोगों को नाम को भुलाने का प्रयास किया गया। आज आजादी के अमृत वर्ष के योग पर नेताजी की प्रतिमा यहां लगाने का जो फैसला किया गया है, इससे पूरा देश संतोष और उत्साह का अनुभव कर रहा है। मित्रों, जब ये प्रतिमा यहां पर लग जाएगी तब इतिहास को भी अपने प्यारे बेटे को यहां देखकर बहुत संतोष होगा, ऐसा मेरा मानना है। मैं हम सब की ओर से, पूरे देश की ओर से इस फैसले को, प्रधानमंत्री जी को इस फैसले लेने के लिए बहुत बहुत धन्यवाद ज्ञापित करता हूं। मित्रों, प्रधानमंत्री जी ने एक और बड़ा निर्णय किया है कि देश के अंदर जो नेताजी के नाम से एक पुरस्कार चालू किया है, और ये पुरस्कार भी आज यहाँ पर सुभाष चंद्र बोस आपदा प्रबंधन पुरस्कार भी यहाँ पर दिए जाएंगे। वर्ष 19, वर्ष 20 और वर्ष 21 और 22 के सुभाष चंद्र बोस आपदा प्रबंधन पुरस्कार भी यहाँ पर दिए जाएंगे। इससे आपदा प्रबंधन के क्षेत्र में काम करने वाले सभी लोगों को सुभाष चंद्र बोस के नाम से साथ जुड़े हुए पुरस्कार हमेशा आपदा प्रबंधन के क्षेत्र में उत्कृष्ट कामगिरी करने के लिए प्रेरित करते रहेंगे। आज ये दोनों अवसर पर मैं गृह मंत्रालय की ओर से मोदी जी का धन्यवाद भी करता हूं, आप लोगों का स्वागत करता हूं, और ये आज जो नई शुरुआत हुई है, मुझे विश्वास है ये नई शुरुआत से देश के युवाओं को अनेक वर्षों तक प्रेरणा मिलती रहेगी। आप सभी का धन्यवाद। नमस्कार। बहुत बहुत धन्यवाद माननीय आपका। नेताजी सुभाष चंद्र बोस ने कहा था कि अंतिम विजय हमारी ही होगी। हमारे मरने से अगर भारत जी उठे तो हमें हंसते हंसते मर जाना चाहिए।
भारत माँ के वीर सपूत नेताजी सुभाष चंद्र बोस सूर्य पुत्र थे, जिनकी चिंगारी से हर भारतीय के हृदय में स्वतंत्रता की मशाल जला करती थी। दुश्मन भी थर्राया करते थे, उनके जय हिंद के नारे में वो शक्ति हुआ करती थी। आजाद हिंद फौज का वो प्रेरणा गीत कदम कदम बढ़ाए जा आज भी हमारे रोंगटे खड़े कर देता है। हम आपको बता दें कि आज माननीय प्रधानमंत्री जी के द्वारा उस महान विभूति के होलोग्राम स्टैचू के अनावरण के साथ ही नेताजी सुभाष चंद्र बोस को वंदन के रूप में वही गीत बजाया जाएगा। आप सभी से अनुरोध है कि जब वो गीत बजे तो हम सब अपने स्थान पर खड़े हो जाएंगे। अब हम विनम्र आग्रह करते हैं माननीय प्रधानमंत्री जी से कि कृपया नेताजी सुभाष चंद्र बोस के होलोग्राम स्टैचू का अनावरण करें रिमोट का बटन दबाकर। बहुत बहुत धन्यवाद माननीय आपका। नेताजी सुभाष चंद्र बोस की प्रेरणा से पराक्रमी भारत न पराजित हुआ है, न झुका है, न रुका है। माननीय प्रधानमंत्री जी कहते हैं कि हमें बलिदानियों, स्वतंत्रता सेनानियों की तरह देश के लिए मरने का अवसर चाहे न मिला हो, लेकिन हम देश के लिए जीकर तो दिखा सकते हैं। आज उन व्यक्तियों या संगठनों को पुरस्कृत किया जाएगा जो आपदाओं के कारण मानव पीड़ा को कम करने के लिए निस्वार्थ भाव से परिश्रम पूर्वक काम कर रहे हैं। हम माननीय प्रधानमंत्री जी से विनम्र अनुनय करते हैं कि कृपया सुभाष चंद्र बोस आपदा प्रबंधन पुरस्कार अपने कर कमलों द्वारा प्रदान करें। 2019 के लिए ये पुरस्कार दिया जा रहा है 8वीं बटालियन एनडीआरएफ। पुरस्कार ग्रहण कर रहे हैं श्री पीके तिवारी। 8वीं बटालियन एनडीआरएफ ने 2009 से 2018 तक 310 से ज्यादा आपदा बचाव अभियान के जरिए 14,465 मानव जीवन की रक्षा की। 10 लाख लोगों को कैपेसिटी बिल्डिंग, अवेयरनेस तथा ट्रेनिंग प्रोग्राम से जोड़ा। 2020 के लिए ये पुरस्कार दिया जा रहा है श्री के सिंह, पूर्व डीजी सीआईएसएफ। आपने 3 टियर डिजास्टर रिस्पांस मैकेनिज्म के निर्माण की नींव रखी। आपदा प्रबंधन के सभी चरणों में सिविल डिफेंस के एक्टिव पार्टिसिपेशन की परिकल्पना को भी आपने प्रतिपादित किया। 2020 के लिए ही डिजास्टर मिटिगेशन एंड मैनेजमेंट सेंटर उत्तराखंड को पुरस्कार दिया जा रहा है। पुरस्कार ग्रहण कर रहे हैं श्री एसए मुरुगेसन आईएएस। डीएमएमसी का कार्य आपदा पूर्व तैयारी, कैपेसिटी बिल्डिंग, आपदा के बाद की प्रतिक्रिया तथा रिहैबिलिटेशन पर केंद्रित है। वैज्ञानिक तथा शैक्षिक संस्थाओं और राज्यों के विभागों के बीच संवाद स्थापित किया जाता है। 2021 के लिए पुरस्कार दिया जा रहा है श्री राजेंद्र कुमार भंडारी को। आप डिजास्टर मिटिगेशन पर इंडियन नेशनल एकेडमी ऑफ इंजीनियरिंग फोरम के अध्यक्ष हैं। आपने भारत में जियो हैजार्ड्स और भूस्खलन पर वैज्ञानिक अध्ययन की नींव रखी। भूस्खलन अध्ययन की पहली प्रयोगशाला भी स्थापित की। 2021 के लिए पुरस्कार दिया जा रहा है सस्टेनेबल एनवायरनमेंट एंड इकोलॉजिकल डेवलपमेंट सोसाइटी सीड्स को। पुरस्कार ग्रहण कर रहे हैं डॉक्टर अंशु शर्मा। सीड्स पिछले 28 सालों से आपदाओं और जलवायु परिवर्तन के प्रभावों से प्रभावित हो सकने वाले लोगों को रेजिलियंस निर्माण की दिशा में काम कर रही है। 2022 के लिए प्रोफेसर विनोद कुमार शर्मा को यह पुरस्कार दिया जा रहा है। भारत में डीआरआर में आपके अग्रणी कार्य ने आपको अंतर्राष्ट्रीय पहचान दिलाई। सिक्किम राज्य आपदा प्रबंधन के उपाध्यक्ष के रूप में आपने सिक्किम को डीआरआर लागू करने में एक आदर्श राज्य बनाया है। 2022 के लिए ही गुजरात आपदा प्रबंधन संस्थान को पुरस्कार दिया जा रहा है। पुरस्कार ग्रहण कर रहे हैं श्री पीके तनेजा डीजी। जीआईडीएम ने पेंडेमिक के दौरान मल्टी हैजार्ड रिस्क मैनेजमेंट तथा रिडक्शन के लिए 12,000 से ज्यादा प्रोफेशनल्स को ट्रेन किया। फायर से संबंधित पोर्टल, कोविड से संबंधित मोबाइल ऐप भी विकसित किया। बहुत बहुत धन्यवाद माननीय आपका और सभी पुरस्कार विजेताओं को हार्दिक बधाई। भारतवासियों, मां भारती आज गर्वित है कि उसके वीर पुत्र नेताजी सुभाष चंद्र बोस के अनन्य अनुगामी माननीय प्रधानमंत्री श्री नरेंद्र मोदी जी मां भारती की सुरक्षा, समृद्धि तथा जनता की सेवा के लिए सदैव बेचैन रहते हैं, जो स्वयं से आगे स्वदेश रखते हैं,
स्वमेव से आगे ध्येय रखते हैं, जो देश हित में कड़ी से कड़ी चुनौती से डटकर जूझ जाते हैं। माननीय प्रधानमंत्री जी के नेतृत्व में आजाद हिंद फौज का वो तराना आज शब्दशः चरितार्थ हो रहा है। शुभ सुख चैन की बरखा बरसे, भारत भाग है जागा, सूरज बनकर जग पर चमके, भारत नाम सुभागा। माननीय प्रधानमंत्री जी से हमारा विनम्र अनुरोध है कि कृपया हम सबको प्रेरणा ज्योति से रोशन करें। इस ऐतिहासिक कार्यक्रम में उपस्थित मंत्रिपरिषद के मेरे साथी श्री अमित शाह, श्री हरदीप पुरी जी, मंत्रिमंडल के अन्य सदस्य, आईएन के सभी ट्रस्टी, एनडीएमए के सभी सदस्यगण, जूरी मेंबर्स, एनडीआरएफ, कोस्ट गार्ड्स और आईएमडी के डायरेक्टर जनरल, आपदा प्रबंधन पुरस्कारों के सभी विजेता साथी, अन्य सभी महानुभाव, भाइयों और बहनों, भारत मां के वीर सपूत नेताजी सुभाष चंद्र बोस की 125वीं जन्म जयंती पर पूरे देश की तरफ से मैं आज कोटि कोटि नमन करता हूं। ये दिन ऐतिहासिक है, ये कालखंड भी ऐतिहासिक है और ये स्थान जहां हम सभी एकत्रित हैं वो भी ऐतिहासिक है। भारत के लोकतंत्र की प्रतीक हमारी संसद पास में है, हमारी क्रियाशीलता और लोकनिष्ठा के प्रतीक अनेक भवन भी हमारे साथ पास में नजर आ रहे हैं, हमारे वीर शहीदों को समर्पित नेशनल वॉर मेमोरियल भी पास है। इन सब के आलोक में आज हम इंडिया गेट पर अमृत महोत्सव मना रहे हैं और नेताजी सुभाष चंद्र बोस को आदरपूर्वक श्रद्धांजलि दे रहे हैं। नेताजी सुभाष जिन्होंने हमें स्वाधीन और संप्रभु भारत का विश्वास दिलाया था, जिन्होंने बड़े गर्व के साथ, बड़े आत्मविश्वास के साथ, बड़े साहस के साथ अंग्रेजी सत्ता के सामने कहा था, मैं स्वतंत्रता की भीख नहीं लूंगा, मैं स्वतंत्रता की भीख नहीं लूंगा, मैं इसे हासिल करूंगा। जिन्होंने भारत की धरती पर पहली आजाद सरकार को स्थापित किया था, हमारे उन नेताजी की भव्य प्रतिमा आज डिजिटल स्वरूप में इंडिया गेट के समीप स्थापित हो रही है। जल्द ही इस होलोग्राम प्रतिमा के स्थान पर ग्रेनाइट की विशाल प्रतिमा भी लगेगी। ये प्रतिमा आजादी के महानायक को कृतज्ञ राष्ट्र की श्रद्धांजलि है। नेताजी सुभाष की ये प्रतिमा हमारी लोकतांत्रिक संस्थाओं को, हमारे पीढ़ियों को राष्ट्रीय कर्तव्य का बोध कराएगी, आने वाली पीढ़ियों को, वर्तमान पीढ़ी को
निरंतर प्रेरणा देती रहेगी। साथियों, पिछले साल से देश ने नेताजी की जयंती को पराक्रम दिवस के रूप में मनाना शुरू किया है। आज पराक्रम दिवस के अवसर पर सुभाष चंद्र बोस आपदा प्रबंधन पुरस्कार भी दिए गए हैं। नेताजी के जीवन से प्रेरणा लेकर ही इन पुरस्कारों को देने की घोषणा की गई थी। साल 2019 से 2022 तक उस समय के सभी विजेताओं, सभी व्यक्तियों, सभी संस्थाओं को जिन्हें आज सम्मान का अवसर मिला है, उन सबको भी मैं बहुत बहुत बधाई देता हूं। साथियों, हमारे देश में आपदा प्रबंधन को लेकर चाहे एसडीआरएफ के लोग हो, हमारे सुरक्षा बलों के साथी हो, ये सब के सब उनके प्रति आज आभार व्यक्त करने का, उनको सैल्यूट करने का ये वक्त है। साथियों, अगर हम अपनी व्यवस्थाओं को मजबूत करते चलें तो आपदा से निपटने की क्षमता दिनों दिन बढ़ती चली जाती है। मैं इसी कोरोना काल के 1-2 वर्ष की बात करूं तो इस महामारी के बीच भी देश के सामने नई आपदाएं आकर खड़ी हो गई। एक तरफ कोरोना से तो लड़ाई लड़ी रहे थे, अनेक जगहों पर भूकंप आए, कितने ही क्षेत्रों में बाढ़ आई, उड़ीसा, पश्चिम बंगाल समेत पूर्वी तटों पर साइक्लोन आए, गोवा, महाराष्ट्र, गुजरात, पश्चिमी तटों पर भी साइक्लोन आए। पहले एक एक साइक्लोन में सैकड़ों लोगों की मृत्यु हो जाती थी, लेकिन इस बार ऐसा नहीं हुआ। देश ने हर चुनौती का जवाब एक नई ताकत से दिया। इसी वजह से इन आपदाओं में हम ज्यादा से ज्यादा जीवन बचाने में सफल रहे। आज बड़ी बड़ी अंतर्राष्ट्रीय एजेंसियां भारत के इस सामर्थ्य, भारत में आए इस बदलाव की सराहना कर रही है। आज देश में एक ऐसा एंड टू एंड साइक्लोन रिस्पॉन्स सिस्टम है जिसमें केंद्र, राज्य, स्थानीय प्रशासन और सभी एजेंसियां एक साथ मिलकर के काम करती हैं। ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.